ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಪವರ್ ಶೇರಿಂಗ್ ವಿಚಾರ ಇದೀಗ ನವೆಂಬರ್ ಕ್ರಾಂತಿಗೆ ಮುನ್ಸೂಚನೆ ನೀಡ್ತಾ ಇದೆ. ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆಶಿ ನಡುವಿನ ಫೈಟ್ಗೆ ಈಗ ದಲಿತ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ನಮ್ಮನ್ನ ಪರಿಗಣಿಸಿ ಅಂತ ಕೂಗೆತ್ತಿದ್ದು ದಲಿತ ನಾಯಕರು ತಮ್ಮದೇ ಆದ ತಂತ್ರ ಹೂಡ್ತಿದ್ದಾರೆ. ಹಾಗಾದ್ರೆ ದಲಿತ ನಾಯಕರ ತಂತ್ರ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಎಷ್ಟು ಜನ ಮುಖಂಡರನ್ನ ಹುಟ್ಟಾಕಿದೆ ಹೇಳಿ. ಭಾಳ ಅನೇಕ ಜನ ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ದೊಡ್ಡವ್ರು ಆಗ್ಬಿಟ್ರು. ಇಲ್ಲಿಂದ ಟ್ರೈನಿಂಗ್ ನಮ್ಮದೊಂಥರ ಟ್ರೈನಿಂಗ್ ಸ್ಕೂಲ್ ಇದ್ದಂಗೆ. ಎಲ್ಲ ಟ್ರೈನಿಂಗ್ ಎಲ್ಲ ಪಕ್ಷದವ್ರಿಗೂ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ. ಆದ್ದರಿಂದ ಭಾಳ ಜನ ಮುಖಂಡರುಗಳು ಸಮರ್ಥರಿದ್ದಾರೆ. ಆದರೆ ಅದರಲ್ಲಿ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟಿದ್ದು. ಒಂದು ವೇಳೆ ಅಂಥ ಸಂದರ್ಭ ಬಂದರೆ, ಈಗ ನನಗೆ ತಿಳಿದಂಗೆ ಅಂಥ ಸಂದರ್ಭ ಇಲ್ವೇ ಇಲ್ಲ. ದೇ ಆರ್ ಬಿಸಿ ವಿತ್ ಬಿಹಾರ್ ಎಲೆಕ್ಷನ್ ಅಲ್ವಾ? ಸಂವಿಧಾನದಲ್ಲಿ ದಲಿತ ಬಲಿತ ಅಂತ CM ಸ್ಥಾನಕ್ಕೆ ಸ್ಕೋಪ್ ಇಲ್ಲ, ಅವಕಾಶ ಇಲ್ಲ. ಯಾರ್ಯಾರು ಸಮರ್ಥರಿದ್ದಾರೆ, ಬಹಳಷ್ಟು ಜನ ಸಮರ್ಥರಿದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಯಾರ್ಯಾರು ಸಮರ್ಥರಿದ್ದಾರೆ, ಅವರ ಆಡಳಿತ ಅನುಭವ ಇದೆ, ಏನು ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಮುದಾಯ ಸಹಜವಾಗಿ ಥಿಂಕ್ ಮಾಡ್ತಾರೆ. ಎಲ್ಲರೂ ಆದರೂ ನಾವೆಲ್ಲ ಕಾಂಗ್ರೆಸ್ನ ಬೆಂಬಲಿಗರು, ಈ ಸಮುದಾಯಕ್ಕೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತಾರೆ. ಅದೇನು ತಪ್ಪೇನಿಲ್ಲ. ಸದ್ಯ ರಾಜ್ಯ ಹೇಳಲ್ಲ, CM ಅವರು ಹೇಳಿದ್ದಾರೆ. ಈಗ 2ನೇ-3ನೇ ಸಾರಿ ಹೇಳೋದು ಅವರು. ಸೊ ಅದ್ರ ಹೇಳಿದ ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಅವರು ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಅದ್ರ ಬಗ್ಗೆ CM ಹೇಳಿದ್ಮ್ಯಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಇನ್ನು ಅವರೇ ಹೇಳಬೇಕು. CM ಅವ್ರು ಹೇಳಿದ್ಮ್ಯಾಗ ಇನ್ನೇನು ನಾವು ಹೇಳೋಕ್ಕಾಗಲ್ಲ. ನಿನ್ನೆ ಹೇಳಿದ್ದಾರೆ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್